ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಸೊ ಬೆಳಗ್ಗೆನೇ ನಮ್ಮ ಅತ್ತೆ ತಿಂಡಿನ ರೆಡಿ ಮಾಡ್ತಾ ಇದ್ದಾರೆ, ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಇವತ್ತು ಪೂಜೆ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಇವಾಗ ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ಪೂಜೆ ಸಾಮಾನೆಲ್ಲ ತೊಳ್ಕೊಂಡು, ಇವತ್ತು ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅರುಣ್ ಅವ್ರು ಇರಲಿಲ್ಲ, ಸೊ ಹಾಗಾಗಿ ನಾನೇ ಮಾಡೋದು ಇವತ್ತು. ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಏನು ತಿಂಡಿ ಮಾಡ್ತಿದ್ದೀರಾ? ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿಗೆ ಪಲ್ಯ ಮಾಡ್ತಾ ಇದ್ದೀನಿ, ಮಿಕ್ಸ್ ತರಕಾರಿದು ಪಲ್ಯ. ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾಯಿದ್ದಾರೆ, ಇಲ್ಲಿ ನನಗೆ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ. ಇದು ಪಲ್ಯನಾ? ಪಲ್ಯ ಅದು ಮಿಕ್ಸ್ ತರಕಾರಿ ಪಲ್ಯ ಇವತ್ತು ತಿಂಡಿ ನಮ್ಮ ಮಮ್ಮಿ ಅವ್ರದ್ದು. ನಾನಿವಾಗ ವಾರ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಸ್ನಾನ ಮಾಡ್ಕೊಂಡ್ಬಂದು ಇವಾಗ ಪೂಜೆ ಮಾಡಬೇಕು. ಸೊ ಇವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ. ಸಾಂಬಾರು ಮೊಳಕೆ ಹುಳಿಕಾಳು ಸಾಂಬಾರು ಅಂತ ಇವತ್ತು. ಸೊ ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ತಿಂಡಿನೂ ರೆಡಿ ಆಗುತ್ತೆ. ಸೊ ರೊಟ್ಟಿ ಮಾಡ್ಬೇಕಾರೆಲ್ಲ ಮಮ್ಮಿನೇ ಮಾಡೋದು, ಬೇರೆ ತಿಂಡಿ ಮಾಡ್ಬೇಕಾರೆಲ್ಲ ನಾನು ಮಾಡ್ತೀನಿ. ಸೊ ಇವತ್ತು ಪೂಜೆ ನಾನು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ, ಸ್ನಾನ ಮಾಡ್ಕೊಂಡ್ಬಂದು ಇವಾಗ ಪೂಜೆ ಮಾಡ್ತೀನಿ. ಸೊ ಗೈಸ್, ಸ್ನಾನ ಆಯಿತು, ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಬಿಟ್ಟು ಹೋಗಿ ಪೂಜೆ ಮಾಡೋಣ. ಇವಾಗ ಸಮ್ಮರ್ ಆಗಿರೋದ್ರಿಂದ ಫುಲ್ಲು ಡಿಹೈಡ್ರೇಟ್ ಆಗಿಬಿಟ್ಟು ಲಿಪ್ಸ್ ಎಲ್ಲ ಡ್ರೈ ಆಗಿದೆ, ಸ್ಕಿನ್ ಎಲ್ಲ ಡ್ರೈ ಆಗಿದೆ. ಸೊ ಸ್ಕಿನ್ ಕೇರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಟೈಮಲ್ಲಿ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು. ಸೊ ಮಾಯಿಶ್ಚರೈಸರ್, ಏನಿಲ್ಲ, ಮಾಯಿಶ್ಚರೈಸರು, ಸನ್ಸ್ಕ್ರೀನು ಅಷ್ಟೇ, ಬೇರೆ ಏನು ಹಚ್ಚಲ್ಲ. ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಫೌಂಡೇಶನ್ ಅದೆಲ್ಲ ಯೂಸ್ ಮಾಡ್ತೀನಿ. ಮನೇಲಿದ್ದರೆ ಜಸ್ಟ್ ಸ್ಕಿನ್ ಕೇರ್ ಅಷ್ಟೇ. ಸನ್ಸ್ಕ್ರೀನ್ ಮಾತ್ರ ಯಾರೂ ಸ್ಕಿಪ್ ಮಾಡಬೇಡಿ ಗೈಸ್. ಇವಾಗಂತೂ ತುಂಬ ಬಿಸಿಲು, ಮನೇಲಿದ್ರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಿ. ಸೊ ಮಾಯಿಶ್ಚರೈಸರ್ ಆಯಿತು. ಸನ್ಸ್ಕ್ರೀನ್ ನೋಡಿರ್ತೀರ, ಮಾಮಾಅರ್ಥದ್ದು ಸದ್ಯಕ್ಕೆ ಯೂಸ್ ಮಾಡ್ತಿರೋದು. ಇದು SPF 50+ ಇದೆ. ಈ ಕಡೆ ಮಿರರ್ ಇದೆ, ಅದಕ್ಕೆ ಈ ಕಡೆ ನೋಡ್ಕೊಂಡು ಹಚ್ಕೊತಾ ಇದ್ದೀನಿ. ಕಣ್ಣ ಹತ್ರ ಡಾರ್ಕ್ ಸರ್ಕಲ್ ಬೇರೆ ಆಗಿದೆ, ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸನ್ಸ್ಕ್ರೀನ್ ಆಯಿತು, ಇಷ್ಟೇ, ಜಾಸ್ತಿ ಏನು ಹಾಕಲ್ಲ. ಸೊ ಐಲೈನರ್ ಇಟ್ಕೊಂಡು ಹೋಗಿ ಪೂಜೆ ಮಾಡೋಣ. ಯೂಶ್ವಲಿ ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವ್ರು ಇಬ್ಬರೇ ನಮ್ಮ ಮನೇಲಿ ಪೂಜೆ ಮಾಡ್ತಿದ್ದಿದ್ದು. ಸೊ ಇವತ್ತು ಮನೆ ದೇವ್ರ ವಾರ ನಮ್ಮ ಮನೆಯವ್ರು ಮಾಡಬೇಕಾಗಿತ್ತು, ಅವರು ಎಲ್ಲೋ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ.
ಮಿಕ್ಕಿದ ದಿನ ಎಲ್ಲ ನಮ್ಮ ಅತ್ತೆ ಮಾಡ್ತಾರೆ. ಸೊ ಇವತ್ತು ನಾನು ಪೂಜೆ ಮಾಡ್ತೀನಿ. ನಮ್ಮ ಅತ್ತೆ ತಿಂಡಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಯಿತು. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ಹೋಗಿ ಪೂಜೆ ಮಾಡೋಣ. ಯಾರು ಬಂದಿದ್ದು? ಹೋಮ್ ಮಾಡ್ತೀಯಾ? ಇಲ್ಲಿ ವಿಭೂತಿ ತಿಂದ. ಗುಡ್ ಬಾಯ್ ಆರ್ಯ ಅಲ್ವಾ? ಅದೇಂಗ ಬ್ಯಾಡ್ ಬಾಯ್ ಅನ್ಬೇಕಾಯ್ತು, ಗುಡ್ ಬಾಯ್ ಅಂತ. ಆರ್ಯ ಗುಡ್ ಬಾಯ್ ಬ್ಯಾಡ್ ಬಾಯ್? ಹಾಂ, ಏನದು? ಯಾರದು? ಆರ್ಯನಾ? ಅಲ್ಲಿ ಆರ್ಯ. ಪೂಜೆ ಮಾಡ್ಬಿಟ್ಟು ಆಮೇಲೆ ತಗೊಳ. ಓಂ ಓಂ ಅಂತ ಅವನೇ ಹೇಳ್ತಾನೆ. ಹಂಗ ಹಂಗೆ ಅಬ್ಬಾ. ಹೂವ ಎಲ್ಲಿಗೆ ಮುಡ್ಕೊಳೋದು? ಹೂವನ ಮುಡ್ಕ ಅಲ್ಲಿಗ ಮುಡ್ಕೊಳ್ಳೋದು. ಜೇಜಿಗ ನಡಿ ಆಚೆ ಪೂಜೆ ಮಾಡ್ಕೊಂಡ್ ಬರೋಣ. ಆಚೆ ಪೂಜೆ ಮಾಡೋಣ. ಅಲ್ಲೇ ಪೂಜೆ ಮಾಡ್ಕೊಂಡ. ಏನೇ ಮಾಡ್ಸಿದ್ರೆ ಲೇಟ್ ಆಗೇ ಬಿಡುತ್ತೆ. ಇವತ್ತು ನಾನು ತಿಂದಿದ್ದು ಎಷ್ಟು ಗಂಟೆಗೆ ಹೇಳು? 11:15. ಎದ್ದಿದ್ದು 9 ಗಂಟೆ. ಪೂಜೆ ಮಾಡಿದೆ ಇವತ್ತು. ಶನಿವಾರ ನೀನು ಮಾಡಬೇಕಿತ್ತಲ್ಲ, ನೀನೆಲ್ಲ ಹೋಗಿದ್ದಲ್ಲ, ಅದಕ್ಕೆ ನಾನೇ ಮಾಡಿದೆ. ಪೂಜೆ ಮಾಡಿ ತಿನ್ನೋ ಅಷ್ಟರಲ್ಲಿ 11:15 ಇಬ್ಬರು ತಿನ್ನೋ ಅಷ್ಟರಲ್ಲಿ. ನೀನು ಮುಗಿಸೋ ಅಷ್ಟರಲ್ಲಿ 12 ಗಂಟೆ. ಈಗ ಊಟ ಮಾಡ್ತಾ ಇರೋದು 4 ಗಂಟೆಗೆ. 1:15 ಊಟ ಮಾಡಬೇಕು ಡೈಲಿಯಾ? 4 ಗಂಟೆಗೆ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗ್ತಂಗಿರುತ್ತಾ? ಗ್ಯಾಸ್ಟ್ರಿಕ್ ಆಗುತ್ತೆ. ಇನ್ನೇನು ಸಮಾಚಾರ? ಶನಿವಾರ ಅಂತ ಗೊತ್ತು. ಏನು ಸಮಾಚಾರ ಅಂದರೆ ಶನಿವಾರ ಅಂತೆ. ಎಲ್ಲೋಗ್ತಿ ಇವಾಗ? ತೋಟ ಡ್ಯೂಟಿ ಮುಗೀತಲ್ಲ ಬೇಕಿದ್ದು. ಸಂಜೆ 6 ಗಂಟೆ ಹೋಗ್ಬೇಕು. ಬಿಸಿಯಾಗಿರೋ ಮುದ್ದೆ ಸಾಕಾಗಿ. ಮುದ್ದೆ ಬಿಸಿ ಇರಬೇಕು ಅಂದರೆ 1:15 ಬರ್ಬೇಕು. 1:15 ಬರ್ಬೇಕು ನೀನು ಊಟ ಟೈಮಿಗೆ. 4 ಗಂಟೆಗೆ ಬಂದ್ಬಿಟ್ಟು ಮುದ್ದೆ ಬಿಸಿ ಇರಬೇಕು ಅಂತ ಇರುತ್ತಾ? ಸೊ ಗೈಸ್, ನೆನ್ನೆ ವ್ಲಾಗ್ ಮಾಡ್ತಿದ್ದೆ, ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಉಪ್ಪಿಟ್ಟು ಮತ್ತು ಸ್ವಲ್ಪ ಉದ್ದಿನ ವಡೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಯಿತು ಎಲ್ಲ. ಸೊ ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ. ವಡೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ.
ಸೊ ಇಲ್ಲಿ ವಡೆಗೆ ಟೊಮೆಟೊ ಸಾಂಬಾರು ರೆಡಿಯಾಗಿದೆ. ಇವಾಗ ವಡೆನ ಮಾಡೋದಷ್ಟೇ. ರೆಡಿ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಸೊ ಇವಾಗ ಮಾಡಬೇಕಷ್ಟೇ. ಒಂದು ರೇಂಜಿಗೆ ವಡೆ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಶೇಪೆಲ್ಲ ನೀಟಾಗಿ ರೌಂಡ್ ಬಂದಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ. ಸೊ ರೌಂಡೇ ಬರಬೇಕು ಅಂತ ಏನಿಲ್ಲ ಅಲ್ವಾ, ಯಾವಾಗಲೂ ಮುರ್ಕೊಂಡೇ ತಿನ್ನೋದಲ್ವಾ. ಸೊ ಸ್ಟಾರ್ಟಿಂಗು ಒಂದು ರೌಂಡ್ ಈ ಥರ ಬ್ಲ್ಯಾಕ್ ಮಾಡಿಬಿಟ್ಟೆ. ಸೊ ಆಮೇಲೆ ಗೊತ್ತಾಯಿತು ಈ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ 3rd ರೌಂಡ್ ಹಾಕಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ಸೊ ಗೈಸ್, ಸ್ವಲ್ಪ ಫೇಸ್ ಟ್ಯಾನ್ ಆಗೋಗ್ಬಿಟ್ಟಿತ್ತು ಇಲ್ಲಿಂದ ಇಲ್ಲಿ ಮೇಲ್ಗಡೆ ಎಲ್ಲ ಬಿಸಿಲಲ್ಲಿ ಓಡಾಡಿ. ಅದಕ್ಕೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಇದರಲ್ಲಿ ಶುಗರ್ ಇದೆ, ಟರ್ಮರಿಕ್ ಇದೆ, ಕಾಫಿ ಪೌಡರ್ ಇದೆ, ಮತ್ತು ಸ್ವಲ್ಪ 1-2 ಡ್ರಾಪ್ಸು ಮಿಲ್ಕ್ ಹಾಕ್ಬಿಟ್ಟು ಪೇಸ್ಟ್ ರೆಡಿ ಮಾಡಿಬಿಟ್ಟು ಇದನ್ನು 1-2 ಮಿನಿಟ್ಸ್ ಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಸ್ವಲ್ಪ ಸ್ಕ್ರಬ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ಒಂದು 60% ಅಷ್ಟು ಟ್ಯಾನ್ ಕ್ಲಿಯರ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಎಷ್ಟು ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಪಾರ್ಟಲ್ಲಿ ಮತ್ತು ಈ ಪಾರ್ಟಲ್ಲಿ ಟ್ಯಾನ್ ಆಗಿದೆ. ಸೊ ಇವಾಗ ಇದನ್ನು ಅಪ್ಲೈ ಮಾಡೋಣ. ಫಸ್ಟ್ ಇದನ್ನು ಪೇಸ್ಟ್ನ ಮಿಕ್ಸ್ ಮಾಡ್ತೀನಿ. ಇದನ್ನ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಅಪ್ಲೈ ಮಾಡೋಣ. ಅಷ್ಟೊತ್ತಿಗೆ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇದಾಯಿತು. ಇವಾಗ ಫೇಸ್ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನು ಅಪ್ಲೈ ಮಾಡೋಣ. ಈ ಥರ ಜಸ್ಟ್ ಒಂದು 2 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ರೆ ಸಾಕು. ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನನಗೆ ಈ ಪಾರ್ಟಲ್ಲಿ ಜಾಸ್ತಿ ಟ್ಯಾನ್ ಆಗಿರೋದು. ಫೋರ್ಹೆಡ್ಗೆ ಅಲ್ವಾ ಜಾಸ್ತಿ ಇಲ್ಲಿ ಬಿಸಿಲು ಬೀಳೋದು, ಹಾಗಾಗಿ ಸೊ ಇವಾಗ ಆಯಿತು. ಇದನ್ನು 10 ಮಿನಿಟ್ಸ್ ಬಿಟ್ಬಿಟ್ಟು, ಜಾಸ್ತಿ ಡ್ರೈ ಆಗಕ್ಕೆ ಬಿಡಬಾರ್ದು. ಸೊ 10 ಮಿನಿಟ್ಸ್ ಬಿಟ್ಟು
ವಾಮ್ ವಾಟರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಸ್ವಲ್ಪ ಟ್ಯಾನ್ ಕಡಿಮೆ ಆಗಿರುತ್ತೆ. ಸೊ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಡಿಫ್ರೆನ್ಸು. ಎಲ್ಲಿಗೂ ಮೋಸ ಮಾಡಿದೆ. ಈಗ ಸರಿ, ಇದನ್ನ ಹೌದು ಅಂತ ನಾನು ಹೇಳ್ತೀನಿ. ಆದರೆ ಇಷ್ಟೆಲ್ಲ ಆದ್ಮೇಲೂ ಹೊರಗಡೆ ಇರೋ ಜನ ನಂತರ ನೋಡ್ಕಂತ ಇಷ್ಟು ದಿನ ನೀನು ಮಾಡಿದ ನಾಟಕಕ್ಕೆ ಎಲ್ಲರೂ ಚಪ್ಪಾಳೆ ಕಟ್ಟಿದ್ದಾರೆ. ಆದರೆ ಈಗ ಚೆನ್ನಾಗಿದೆ. ಗೊತ್ತಾದರೆ ನಿನ್ನ ಇಡೀ ಏನೇ ಉಲ್ಟಾ ಆಗೋಗುತ್ತೆ. ನಾಟಕನ ನೀನು ಶುರು ಮಾಡಿದ್ಯಾ ಅಂದಮೇಲೆ ಆಟನೂ ನೀನು ಕಂಪ್ಲೀಟ್ ಮಾಡಬೇಕು ಅಲ್ವಾ? ಯಾಕೆ ಸ್ಮೈಲ್ ಕೊಟ್ಕೊಂಡ್ಬರ್ತಿದ್ಯಾ? ನೀ ಇಲ್ಲೇ ಮಾಡಿದ್ದ ಅದಕ್ಕೆ. ಅದಕ್ಕೆ ತಿಂಡಿಗೆ ಯಾಕೆ ಬರಲಿಲ್ಲ ಇಲ್ಲಿಗೆ? ತಿಂಡಿ ತಿನ್ನಲ್ಲ. ಹೆಂಗಿತ್ತು ತಿಂಡಿ? ಚೆನ್ನಾಗಿತ್ತು. ವಡೆ ಯಾರು ಮಾಡಿದ್ದು? ನಾನೇ. ಚೆನ್ನಾಗಿತ್ತು ವಡೆ. ಹೌದಾ? ಸ್ವಲ್ಪ ಉಪ್ಪಿಟ್ಟು ಬಗ್ಗೆ ಏನು ಕೇಳಲ್ಲ, ನಿನಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ವಡೆ ಮಾತ್ರ ಇಲ್ಲ. ಎಳ್ಳು ಮಾಡಿ ಇಷ್ಟ ಅಲ್ಲ ನನಗೆ. ಇವತ್ತು ತೆಳ್ಳಗೆ ಇತ್ತು, ಬೇಕ್ರಿ ಹತ್ರ ಕೊಟ್ಟು ಕಳ್ಸ ಅಷ್ಟಲ್ಲಿ ಹಂಗೆ ಆಗೈತೆ ಅಷ್ಟೇ. ಹಂಗಿದ್ದಾಗ ಇಲ್ಲಿ ತಿನ್ಬೇಕು. ವಡೆ ಇಷ್ಟ ಆಯ್ತಾ? ವಡೆ ಚೆನ್ನಾಗಿತ್ತು, ಸಾಂಬಾರು ಚೆನ್ನಾಗಿತ್ತು. ಸಾಂಬಾರು ನಾನೇ ಮಾಡಿದ್ದು. ನೀರು ಕಾಯಿ ತೊಡಗಿರೋ ಹ್ಞೂ ಖಾಲಿ ಕ್ಯಾನ್ ಅಲ್ಲೇ ಐತೆ. ತರಬೇಕು. ಏನು ಮಾಡ್ತಿದ್ದೆ? ಕೂತಿದೆ, ತಲೆಗೆ ಎಣ್ಣೆ ಹಚ್ಕೊಂಡೆ, ಜಡೆ ಹಾಕೊಂಡೆ. ತೆಳ್ಳಗೆ ನಾನು ವರ್ಷಬೇಕಾಯ್ತು. ಜಡೆ ನೋಡಿಲಿ ಚೆನ್ನಾಗಿತ್ತು. ಚೆನ್ನಾಯ್ತಾ? ಕೂದಲು ಬಿಡ್ಕೋಬೇಕು, ಕೂದಲೇ ಬಿಡೋಲ್ಲ. ಉದ್ದನ ಅಂದರೆ ಇದು ಚೆನ್ನಾಗಿ ಏರ್ ಉದ್ದ ಫಾಲ್ ಆಗುತ್ತೆ ಜಾಸ್ತಿ. ಮದುವೆಗಿಂತ ಮುಂಚೆ ಕೂದಲು ಉದ್ದ ಚೆನ್ನಾಗಿತ್ತು. ಅವಾಗ ಏರ್ ಫಾಲ್ ಅಷ್ಟು ಆಗ್ತಿರ್ಲಿಲ್ಲ, ಇವಾಗ ಆಗುತ್ತೆ. ಗೀಸರ್ ನೀರು ಸ್ನಾನ ಮಾಡ್ತೀಯಲ್ಲ, ಅಂಡೆ ನೀರು ಸ್ನಾನ ಮಾಡಿ. ಅದಕ್ಕೆ ಇವತ್ತು ಎಣ್ಣೆ ಹಚ್ಕೊಂಡಿದ್ನಲ್ಲ, ಜಡೆ ಹಾಕೊಂಡೆ. ನಾನೊಂಚೂರು ನೆತ್ತಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಡಿಗೆ ಏನು ಮಾಡಿದ್ದೀಯಾ? ಅಡುಗೆ ಸಾಂಬಾರು, ಏನು ಮೊಳಕೆ ಹುಳಿ ಕಾಳು ಸಾರು. ಮೊಳಕೆ ಹುಳಿ ಸಾರು. ಮುದ್ದೆ ಮಾಡಿದ್ಯಾ? ಇನ್ನೂ ಇಲ್ಲ. ಮುದ್ದೆ ಬಿಸಿ ಆಮೇಲೆ ಮಾಡು. ಊಟ ಮಾಡ್ಕೊಂಡು ಹೋಗ್ತೀಯಾ? ಇಲ್ಲಪ್ಪ, ಕೆಳಗೆ ಬರೋಕ್ಕೆ ಇಲ್ಲ. ಬಾನು ನೀನು ಹೋಗ್ತೀರಾ? ಹ್ಞೂ ಕೆಳಗೆ ಬರೋಕ್ಕೆ ಹೇಳಂಗೆ ಹೊರಟಿ ಮಂತೆಯಿಂದ. ಸ್ನಾನ ಮಾಡ್ತಾನಾ? ಸರಿ ಆಯ್ತು, ಹಂಗಾಯ್ತು. ಆಯ್ತು. ಮಾಡ್ತಿದ್ದೀರಾ? ಮಾಡಬಾರ್ದಾ ವಿಡಿಯೋನ? ಮಾಡೋದು ಯಾರು ಬೇಡ ಅಂತಾರೆ. ನೀನನ್ನು ಜಾಸ್ತಿ ತೋರಿಸಲ್ವಲ್ಲ ವಿಡಿಯೋದಲ್ಲಿ, ಅದಕ್ಕೆ ಜಾಸ್ತಿ ಮಾಡ್ತಿದ್ದೀವಿ. ಅದಕ್ಕೆ ಇವಾಗ ನಿನ್ನನ್ನೇ ಜಾಸ್ತಿ ವಿಡಿಯೋ ಮಾಡಿ.